ಸರ್ ನಮಸ್ಕಾರ. ನಮಸ್ಕಾರ. ಮತದಾನ ಹಬ್ಬದ ಶುಭಾಶಯಗಳು ನಿಮಗೆ. ಗಾಡಿಜೋಗುಂಡಿ ಗ್ರಾಮಸ್ಥರು ಹಾಗೆಯೇ ಅತಿ ಹೆಚ್ಚು ದೈವ ಭಕ್ತರು ನಿಮ್ಮ ಊರಿನವರು, ಅತಿ ಹೆಚ್ಚು ದಾಸೋಹ ಮಾಡೋದಂಥ ಹೆಗ್ಗಳಿಕೆ ಈ ವರ್ಷದಲ್ಲಿ ಅಷ್ಟು ತುಂಬ ಚೆನ್ನಾಗಿ ತಾವೆಲ್ಲ ಮಾಡಿದ್ದೀರಾ. ತಾವು ಇಲ್ಲಿ ಮತ ಕೂಡ ಅದೇ ಥರ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಮಾದಗಳಿ ಗ್ರಾಮದಲ್ಲಿ ಬಂದು ನಿಮ್ಮ ಬೂತ್ ಇಲ್ಲಿ ಮಾಡ್ತಾಯಿದ್ದೀರಾ. ಹೌದು. ನಿಮ್ಮ ಸಮಸ್ಯೆ ಏನು? ನಮ್ಮ ಸಮಸ್ಯೆ ಏನಂತಂದರೆ ವೃದ್ಧರು ಮತ್ತು ವಯಸ್ಕರು ಇಲ್ಲಿ ಬರೋಕ್ಕೆ ಒಟ್ಟಾಗಕ್ಕೆ ಆಗ್ತಿಲ್ಲ. ಎಷ್ಟು ಜನ ಇದ್ದರು? ಒಂದು ಇಲ್ಲ ಅಂತಂದ್ರೆ ಒಂದು 30% ವೃದ್ಧರು ಮತ್ತು ವಯಸ್ಕರು ಜಾಸ್ತಿ ಇದ್ದೀರಾ ಅಲ್ಲಿದ್ದಾರೆ ನಿಮ್ಮೂರಲ್ಲಿ? ನಮ್ಮೂರಿನಲ್ಲಿ ಅವರೆಲ್ಲ ಇಲ್ಲಿಗೆ ಬಂದು ಮತದಾನ ಮಾಡೋಕ್ಕೆ ಮಾದಗಳಿ ಗ್ರಾಮಕ್ಕೆ ಬರೋಕ್ಕಾಗಲ್ಲ ಅಂತ. ಗ್ರಾಮಕ್ಕೆ ಬರಬೇಕು, ಕೆರೆ ಏರಿ ದಾಟ್ಬೇಕು, ನಡ್ಕ ಬರಬೇಕು. ಒಂದು ವೆಹಿಕಲ್ ಏನೋ ಒಂಚೂರು ಹೆಚ್ಚು ಕಡಿಮೆ ಆದರೆ ಯಾರೂ ಅದಕ್ಕೆ ಸ್ಪಂದನೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಷ್ಟೋ ಜನ ಬರ್ತಾರೆ. ಈಗ ಅದಕ್ಕೆ ನಾವು ಎಷ್ಟೋ ಸರಿ ಕೇಳ್ಕೊಂಡಿದ್ದೀವಿ ಅಲ್ಲಿಗೆ ಬೂತ್ ಕೊಡಿ ಅಂತ. ನಮಗೆ ಕಳೆದ ಸರಿ ಕೇಳಿದ್ವಿ, DC ಅವರೇ ಕೇಳಿದ್ವಿ. ಅವರು ಇನ್ನೊಂದು ತಿಂಗಳ ಹತ್ರದಲ್ಲಿ ಐತೆ ಅಂತ ಅಂದ್ಬಿಟ್ಟು ಅವರು ಇದಕ್ಕೆ ಕೊಡೋಕ್ಕಾಗಲ್ಲ, ಮಾನ್ಯತೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಸರ್ ಈಗ ಒಂದು 8 ಜನ ವೋಟ್ ಮಾಡಿಲ್ಲ ಅಂತ ಕೂಡ ಹೇಳಿದ್ರಿ. ಅಲ್ಲೇ ಅವರು ಅಸ್ವಸ್ಥರಾಗಿ ಮಲಗಿದ್ದಾರೆ, ಅಂಗವಿಕಲರು, ಅವರು ಬರೋಕ್ಕಾಗ. ಮತ್ತೆ ಯಾರು ಮನೆಗೆ ಬಂದು ಮಾಡಿಸ್ಕೊಂಡಿಲ್ವಾ? ನಿಮ್ಮ ಪಂಚಾಯತಿ ಯಾವುದು? ಪಂಚಾಯತಿ ಕೊಡಗಳಿ ಪಂಚಾಯತಿ. 8 ಜನ ಅವ್ರಿಗೆ ವೋಟ್ ಹಾಕಿಲ್ಲ. ಎಲ್ಲಿ ಬರ್ತಾರೆ ಅವರು? ಬರೋಕ್ಕೆ ಇಲ್ವಲ್ಲ. ಅವರ ಮನೆಗೆ ಬಂದು ಹಾಕ್ಸ್ಕೊಬೇಕು. ಎಲೆಕ್ಷನಲ್ಲಿ ಮನೆಯಲ್ಲೇ ಬಂದು ಒಂದು ವೀಕ್ ಮುಂಚಿತವಾಗಲೇ ಹಾಕ್ಸಿದ್ರು. ಈ ಸತಿ ಅದೇ ಥರ ನಡೀತೆ ಅನ್ಕೊಂಡಿದ್ರು. ನಿಮ್ಮ ಪಂಚಾಯತಿ ಯಾವ್ದು ಬರುತ್ತೆ? ಕೊಡಗಳಿ ಬರುತ್ತೆ, ಕೊಡಗಳಿ ಪಂಚಾಯತಿ. ಅದ್ರ ಬಗ್ಗೆ ಸಂಬಂಧಪಟ್ಟಂಥವ್ರು ಯಾರು ನಿಮ್ಗೆ ವಿಷಯ ತಿಳಿಸಿಲ್ಲ? ಅಧಿಕಾರಿಗಳು ತಿಳಿಸ್ಬೇಕಿತ್ತು. ಬರ್ತಾರೆ ಈಗ ನಿಮ್ಮೂರಿಗೆ ವೋಟ್ ಹಾಕ್ಸ್ತಾರೆ ಅಲ್ಲ, ನೀವೆಲ್ಲ ಟಿವಿ ನೋಡಿರ್ತೀರಾ, ಬರ್ತಾರೆ ಅಂತ ನೀವು ಕಾಯ್ತಾ ಇರ್ತೀರಾ. ಬಂದೇ ಇಲ್ಲ. ಈಗ ಆಲ್ರೆಡಿ ಈಗ ಟೈಮ್ ಆಯ್ತು. ಎಷ್ಟು ಟೈಮ್ ನೋಡಿ? ಮುಗೀತು ಟೈಮು. ಇನ್ನೊಂದು 4 ಅವರ್ ಆಯ್ತು. ಅಷ್ಟರಲ್ಲಿ ಬಂದು ಹಾಕ್ಸ್ಬೇಕು ಅವ್ರಿಗೆ. ಈಗ ಆಲ್ರೆಡಿ ಮುಗ್ದೋಗಿದೆ ಅದು. ಆಕ್ಚುಲಿ ಮಾಡ್ಬೇಕು ಅವರು 3 ಡೇಸ್. ಹೌದು ಆಲ್ರೆಡಿ ಮುಗ್ದೋಗಿದೆ. ಇದು ಮುಗ್ದೋಗಿದೆ. ಇವತ್ತಂತ ಅವ್ರು ಬರೋದಿಲ್ಲ ಬಿಡಿ. ಓಕೆ. ಎಷ್ಟು ಓಟ್ ಇದೆ ಸರ್ ನಿಮ್ಮೂರಲ್ಲಿ? ಒಟ್ಟು 750 ಓಟ್ ಇದೆ. ಹಾಗಾಗಿ ಒಂದು ಬೂತ್ ಕೇಳ್ತಾ ಇದ್ದೀರಾ? ಒಂದು ಬೂತ್ ಕೇಳ್ತಾ ಇದೀವಿ. ಆದ್ರೂ ಕೂಡ ಸ್ಪಂದನೆ ಮಾಡ್ತಾರೆ. ನಮ್ಗೆ ಇಲ್ಲಿ ಬರುವಂತ MLAಗಳಾಗ್ಬೋದು, ಅವರು ನಮ್ಗೆ ಸ್ಪಂದಿಸ್ತಿಲ್ಲ. 10ರಿಂದ 20 ವರ್ಷದಿಂದ ನೋಡ್ತಾ ಇದೀವಿ. MLA ಅಂತ ವರ್ಕ್ ನಮ್ಮೂರಲ್ಲಿ ಒಂದು ಆಗಿದೆ. ಗಾಡಿಜೋಗುಂಡಿಲಿ ಏನ್ ಪ್ರಾಬ್ಲಮ್ ಅಂದ್ರೆ ಆಮ್ಲೆಟ್ ವಿಲೇಜ್. ನಿಮ್ಮ ಹತ್ರ ಓಟ್ ಕಡಿಮೆ ಆಗ 2,000 ಓಟ್ ಇರೋ ಹತ್ರ ಹೋಯ್ತಾರೆ ಇವರು. ಈ ರಾಜಕಾರಣಿಗಳು ಇಷ್ಟೇ ಆಗ್ಬಿಟ್ಟಾರೆ ಸರ್. ಬನ್ನೂರಿನಲ್ಲಿ 300 ಇರೋಂಥ ಬೂತ್ ಇದೆ ಸರ್. ಅದು ವಾರ್ಡ್ ಹೋಗುತ್ತೆ ಟೌನಲ್ಲಿ. 300 ಹಳೆದೆಲ್ಲ 400 ಇರುತ್ತೆ. ಹೌದು. ಹೊಸದೆಲ್ಲ 700-750 ಅಲ್ಲೂ ವಾರ್ಡ್ ಎಲ್ಲ. ಹಳೆ ವಾರ್ಡ್ ಏನೈತೆ ಅದಕ್ಕೆ ಕಂಟಿನ್ಯೂ ಆಗ್ಬಿಟ್ಟೈತೆ ಬನ್ನೂರಲ್ಲಿ. ಹಾಗಾಗಿ ಪಕ್ಕದ ಗ್ರಾಮಕ್ಕೆ ಬಂದ್ ಮಾಡೋಂತ ಹೌದು ಕೆಲಸ ಆಗ್ತಿದೆ. ಇದು ಇದೇ ಪ್ರೋಸೆಸ್. ಎಷ್ಟು ಮುಖ್ಯವಾಗಿ ಅದೆಲ್ಲ ಇರಲಿ ಬಿಡಿ, ಮುಖ್ಯವಾಗಿ 8 ಜನ ಓಟ್ ಮಿಸ್ ಆಯ್ತಲ್ಲ ಸರ್. ಅಸ್ವಸ್ಥರಾಗಿರುವಂತವ್ರು ಮನೇಲಿ ಇದ್ದಾರೆ, ವೃದ್ಧರಿದ್ದಾರೆ. ಅವ್ರು ವೃದ್ಧರಿದ್ರು, 8 ಓಟ್ ಮಿಸ್ ಆಯ್ತು. ಇನ್ನು ಎಷ್ಟು ಜನ ಬರಕ್ಕಾಗ್ದಾರ? ಈ ತರ ಹಳ್ಳಿ ಎಷ್ಟು ಹಳ್ಳಿ ಆಗಿರ್ಬೋದು ಸರ್. ಈಗ ನಾನು ಪಕ್ಕದಲ್ಲಿ ಗ್ರಾಮ ಇರುತ್ತೆ, ಬಂದು ಭೇಟಿ ಆಗ್ತಾ ಇದ್ದೀನಿ ತಮ್ಮನ್ನ. ಇದೇ ತರ ಎಷ್ಟು ಗ್ರಾಮಗಳಾಗಿರ್ಬೋದು ಇಡೀ ರಾಜ್ಯದಲ್ಲೇ, ಇಡೀ ತಾಲೂಕಲ್ಲಿ, ಇಡೀ ಹೋಬಳಿಲಿ ಇದೇ ಸಮಸ್ಯೆ. ಆಮ್ಲೆಟ್ ವಿಲೇಜ್ ಇರೋದಕ್ಕೆಲ್ಲ ಇದೆಲ್ಲ ರೆಡಿ ಮಾಡಿಸ್ಬೇಕಾಗಾದ್ರೆ ರೆಡಿ ಮಾಡಿಸ್ಬೇಕು. ಇದೆಲ್ಲ DC ಅವ್ರ ಗಮನಕ್ಕೆ ತಗೊಬೇಕು. ಇದನ್ನ DC ಅವರೇ ತಗೋಬೇಕು. ಮತ್ತೆ ಈ ನಮ್ಮ MLAಗಳು ಇರ್ತಾರಲ್ಲ, ಕ್ಷೇತ್ರದ MLAಗಳು, ಅವರು ಇದನ್ನ ಗಮನ ಹರಿಸ್ಬೇಕು. ಅವ್ರು ಎಷ್ಟೋ ಅಲ್ಲ, ಒಂದೊಂದು ಓಟುನು ಪ್ರಾಮುಖ್ಯತೆ ಅಂತಾರೆ. ಒಂದು ವೋಟ್ ಮಾಡಕ್ಕೆ ಇವತ್ತು ಫಾರಿನ್ ಇಂದೆಲ್ಲ ಬಂದ್ರೆ ಇಂಡಿಯಾಗೆ ಬಂದಿದ್ದಾರೆ. ಏನ್ ಅರ್ಥ ಇದು? ಬೆಂಗಳೂರಿಂದ ಎಲ್ಲ ಬಂದಿದ್ದಾರೆ ಇವಾಗೆಲ್ಲ. ಈಗ ನಮ್ಗೆಲ್ಲ ಈ ವೋಟ್ ಮಾಡಕ್ಕೆ ಬೆಂಗಳೂರಿಂದ ಬಂದಿದ್ದಾರೆ. ಅವ್ರ ಸ್ವಂತ ವೆಹಿಕಲ್ ಅಲ್ಲಿ, ಕಾರ್ಪೆಟ್. ನಿಮ್ಮೂರು ಗ್ರಾಮಸ್ಥರೇ ಊರಲ್ಲಿ ಇರುವಂತವ್ರಿಗೆ ತಿಳಿಸೋಣ ಸರ್. ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ಪಂಚಾಯತಿ ವ್ಯವಸ್ಥೆಗೆ ಮತ್ತೆ ಯಾರೆಲ್ಲ ಚುನಾಯಿತ ಪ್ರಜೆಗಳಿದ್ದಾರೆ, ಯಾರಿದ್ದಾರೆ ನಿಮ್ಮ ಹತ್ರ ಬಂದು ಏನೆಲ್ಲ ಮಾತಾಡ್ತಾ ಇದ್ರು ಮತ ಹಾಕಿ ಅಂತ ಅವ್ರಿಗೆ ತಿಳಿಸೋಣ. ತಮ್ಮ ಪರಿಚಯ? ನಾವು ಗ್ರಾಮ ಪಂಚಾಯತಿ ಮೆಂಬರು ಗಾಡಿಜೋಗುಂಡಿ. ತಮ್ಗೆ ಈ ತರ ವ್ಯವಸ್ಥೆ ಆದ್ರೆ ಸಾಮಾನ್ಯ ಜನಕತೆ ನಮ್ಗೇನು ಬೇಜಾರಾಗ್ಬಿಡೋದು, ಮೆಂಬರ್ ಯಾಕಾದ ಏನೋ ಒಂದು ಆಗ್ಬಿಟ್ಟೈತೆ. ಈಗ ನಮ್ಗೆ 20 ವರ್ಷದಿಂದ ಅನುದಾನ. ಈಗ MLA ಅನುದಾನ ಇಲ್ಲ, MP ಅನುದಾನ ಇಲ್ಲ. ಮಾದೇವಪ್ಪರ ಆಗಿರ್ಬೋದು, MLA ಅಶ್ವಿನ್ ಕುಮಾರ್ ಆಗಿದ್ರಲ್ಲ ಹೋದ ಸತಿ ಕಳೆದ 5 ವರ್ಷ. ಶ್ರೀನಿವಾಸ್ ಪ್ರಸಾದ್ ಆಗಿರ್ಬೋದು, ಶ್ರೀನಿವಾಸ್ ಪ್ರಸಾದ್ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಸರಿ. ಅವಾಗಿನಿಂದ ಕೂಡ ಅನುದಾನ ಅಂತಲೇ ಆಮ್ಲೆಟ್ ವಿಲೇಜ್ ಕಾರಣ. ನಮ್ದು ಪೂರ್ತಿ ಹಿಂದುಳಿದ ಗ್ರಾಮ ಆಗ್ಬಿಟ್ಟೈತೆ. ಅಲ್ಲ, ನಿಮಗೆ ನೀವು ಅನ್ಕೊಂಬಿಡಿ, ಯಾಕೆಂದ್ರೆ ಇವತ್ತು ಪೂರ್ತಿ ಆಗಿದೆ. ಈಗ ವರ್ಕ್ ಆಗಿಲ್ಲ. ಈಗ ಗ್ರಾಮನೂ ಇವತ್ತು ದೇಶದ ಒಂದು ಅಭಿವೃದ್ಧಿ. ಗ್ರಾಮದಲ್ಲೂ ಬೇರೆ ಗ್ರಾಮದ ನೋಡ್ಕೊ ಬನ್ನಿ, ಎಲ್ಲ ಹತ್ರ CC ರೋಡ್, CC ಡ್ರೈನೇಜು ಎಲ್ಲ ಕಡೆನೂ ಆಗಿದೆ. ನಮ್ಮ ಹತ್ರ ಆಗಕ್ಕೆ ಆಗಿಲ್ಲ, ಮಾಡಕ್ಕೆ ಆಗಿಲ್ಲ. ಅಲ್ಲ, ಇಷ್ಟೆಲ್ಲ ಬುದ್ಧಿವಂತಿಕೆ ಇರುವಂತ ಒಬ್ಬ ಜನಪ್ರತಿನಿಧಿಗೆ ಈ ತರ ಬೇಜಾರಾದ್ರೆ ಈ ಸಾಮಾನ್ಯ ಜನಕತೆ. ನಾವು ಏನೋ ಅಭಿವೃದ್ಧಿ ಮಾತಾ ಬಂದಿದ್ದೀವಿ. ಈಗ ಈ ಕ್ಷೇತ್ರಕ್ಕೆ ಎಜುಕೇಶನ್ ಮಾಡಿದ್ರು ಕೂಡ ಎಷ್ಟು ಸಮಸ್ಯೆ ಇರ್ತಾರೆ ಪಂಚಾಯತಿಲಿ ಹೇಳ್ಕೊಳಕ್ಕಾಗಲ್ಲ. ಈಗ ನರೇಗಾ ವರ್ಕು ಕೂಡ ಮಾಡೋಕ್ಕಾಯ್ತಲ್ಲ. ಈ ನರೇಗಾ ವರ್ಕ್ ಮೊದಲೇನೋ, ಈಗ ವರ್ಕ್ ಇಲ್ದೇ ಯಾರು ಕೂಡ ನಮ್ಗೆ ಬಿಲ್, ಯಾರಿಗೂ ಬಿಲ್ ಆಗ್ತಿರ್ಲಿಲ್ಲ. ಇವ್ರ ಸಮಸ್ಯೆ ಕೇಂದ್ರ ಸರ್ಕಾರ ಆಗಿರ್ಬೋದು, ಅದು ನರೇಗಾ ವರ್ಕು ತೊಂದರೆ ಕೊಟ್ಟರು. ಈಗ ಲೇಬರ್ ಅವ್ರನ್ನೇ ಕರ್ಕೊಂಡ್ಬಂದು ಕಮ್ಯುನಿಟಿ ವರ್ಕ್ ಯಾರು ಮಾಡ್ತಾರೆ? ಯಾರು ಮಾಡಲ್ಲ.
CC ಡ್ರೈನೇಜ್ ಅವ್ರಿಗೆ ಇನ್ನಷ್ಟು ಜನ ಅದಕ್ಕೋಸ್ಕರ ನಿಂತಿರ್ತಾರೆ, ಅದನ್ನ ಕಂಡಿಡಿಕೆನೆ. ಹೌದು. ಆಯ್ತಾ, ಯಾರೋ ಒಂದು ಅಭಿವೃದ್ಧಿ ಕಾರ್ಯ ಮಾಡಕ್ಕೆ ಕಿತ್ತಾಕಕ್ಕೆ ಕೆಲವರು ನಿಂತಿರ್ತಾರೆ. ಅನುದಾನ ಅಂತ ಕೊಡ್ತಾ ರಾಜಕೀಯ ಕೆಸರಾಟಗಳು. ಈಗ ಇಲ್ಲ ಅಂದ್ರೆ ಇವರು 15 ಫೈನಾನ್ಸ್ ಎಲ್ಲ 2 ಕೋಟಿ 3 ಕೋಟಿ ಕೊಡ್ತಾ ಇದ್ದೀರಾ ರಾಜ್ಯ ಸರ್ಕಾರ. ಜಲ್ ಯೋಜನೆ ಏನಾಯ್ತು? ಜಲ್ ಮಿಷನ್ ಒಂದು 10% ನಡೆದಿಲ್ಲ. ಅದ್ರಲ್ಲಿ ಮೋದಿ ಫೇಲ್. ಯಾವನೋ ಬರ್ತಾನೆ, ಯಾವನೋ ಟೆಂಡರ್ ತಾತಾನೆ. ನನ್ನ ಅನುಭವದಲ್ಲಿ ಜಲ್ ಮೋದಿ ಅಲ್ಲ, ಯಾವನೋ ಟೆಂಡರ್ ತಾತಾನೆ, ಆನ್ಲೈನ್ ಟೆಂಡರ್ ತಗೋತಾನೆ, ಯಾವನೋ ದುಡ್ಡು ಮಾಡ್ಕೊತಾನೆ. ಯಾವ ಊರಲ್ಲೂ ಜಲ್ ಮಿಷನ್ ಒಂದು ನಲ್ಲಿನೂ ಕೂಡ ಫಿಟ್ ಮಾಡಿಲ್ಲ ಯಾರು. ನಮ್ಮ ಹತ್ರನೇ ಇಲ್ಲ. ಜಲ್ ಮಿಷನ್ ಫೇಲ್ಯೂರ್ ಆಗೈತೆ. ನಮ್ಗೆ ಮೇನ್ ಆಗಿ ಗಾಡಿಜಗುಂಡಿ ಗ್ರಾಮದಲ್ಲಿ ಬನ್ನೂರು ಹೋಬಳಿ, ಗಾಡಿಜಗುಂಡಿ ಗ್ರಾಮ ಬನ್ನೂರು ಹೋಬಳಿ ಗ್ರಾಮ ಪಂಚಾಯತಿ. ತನಕ ಕೂಡ ನಾವು ಪತ್ರ ಎಲ್ಲ ಬರೆದು ಅವ್ರ ಸಂಬಂಧಕ್ಕೆ ತಿಳಿಸಿದೀವಿ. ಆದ್ರೂ ಕೂಡ ಅವರು ಕೂಡ ಸ್ಟೆಪ್ ತಗೊಂಡು ಜನ ಏನ್ ತಿಳ್ಕೊತಾರೆ ಅಂದ್ರೆ ಏನೋ ಜನಪ್ರತಿನಿಧಿ ಸಿಕ್ಬಿಡ್ತಾ ಐತೆ ಒಳಗೆ ಅಂತಾರೆ. ಆದ್ರೆ ಅವ್ರ ಕತೆ ಓದಾಗ ಗೊತ್ತಾಗೋದು ಅಧಿಕಾರಿಗಳ ಹತ್ರ. ಹೌದು ಅಲ್ವೇ? ಅವ್ರು ಸ್ಪಂದಿಸಿದಾಗ ನಾವು ವರ್ಕ್ ಮಾಡಿದಾಗ ಗೊತ್ತಾಗೋದು. ಅವ್ರು ಕೊಡೋದು ಸರ್ 40 ಲಕ್ಷ ಕೊಡ್ತಾರೆ. A1 ಗ್ರೇಡ್ ಇದ್ರೆ, A1 ಇದ್ರೆ ಪಂಚಾಯತಿ A1 ಗ್ರೇಡ್ ಇತ್ತು ಅಂತಂದ್ರೆ 40 ಲಕ್ಷ ಫೈನಾನ್ಸ್ ಕೊಡ್ತಾರೆ. A1 ಗ್ರೇಡ್ ಅಲ್ಲಿ ಗ್ರೇಡ್ 1 ಅದೇ ಗ್ರಾಮ ದೊಡ್ಡದಾಗಿದೆ ಅಲ್ಲ ನಿಮ್ದೆಲ್ಲ. ಗ್ರೇಡ್ 1 ಆದ್ರೆ 40 ಲಕ್ಷದಲ್ಲಿ ಸೆಸ್ಗೆ 25%, ಅಂಗವಿಕಲರಿಗೆ 8%, SC/ST ಅನುದಾನಕ್ಕೆ 15%. ಈ ಥರ ಎಲ್ಲ ಸರ್ ತಿರ್ಪುನ ನಾವು ಸ್ಲೀಪರ್ದೊಳಗೆ 10%. ಸ್ಯಾಲ್ರಿ ಎಲ್ಲ ಕಟ್ ಆಫ್ ಮಾಡಿ ನಮಗೆ ಅಭಿವೃದ್ಧಿ ಅಂತ ಮಾಡೋಕ್ಕೆ ಉಳ್ಕೊಳ್ಳೋದೆ 40% ಹಣ. 40 ಲಕ್ಷ ರೂಪಾಯಲ್ಲಿ 40% ಏನು ಅಭಿವೃದ್ಧಿ ಮಾಡ್ತೀರಾ ಪಂಚಾಯತಿಯ? ಇನ್ನೆಲ್ಲಿ ಬರುತ್ತೆ ಹಣ ನಮಗೆ? ವಸೂಲಾತಿ ಕಮರ್ಷಿಯಲ್ ಬರಲ್ಲ, ಕಮರ್ಷಿಯಲ್ ಇಲ್ಲ. ತೆರಿಗೆ ಅಂತೂ ರೈತರಿಗೆ ಕಟ್ಟಕ್ಕೆ ಆಗ್ತಿಲ್ಲ. ಇವತ್ತು ಮಳೆ ಬೆಳೆ ಇಲ್ಲ, ಕಟ್ತಾ ಇದ್ದಾರೆ. ತೆರಿಗೆನೆ ಕಟ್ತಿಲ್ಲ ಅವ್ರು ಕಟ್ತಾರೆ 5 ವರ್ಷಕ್ಕೆ 10 ವರ್ಷಕ್ಕೆ. ಯಾರು ಈ ಸ್ವತ್ತು ಮಾರ್ಬೇಕು, ಮನೆ ಮಾರಾಕ್ಬೇಕು ಅನ್ನೋರು ಮಾತ್ರ ತೆರಿಗೆ ಕಟ್ಟೋದು. ಮನೆನೇ ಮಾರಾಕ್ಬಿಡ್ಬೇಕು ಅನ್ನೋರು, ಸೈಟ್ನೇ ಮಾರಾಕ್ಬೇಕು ಅನ್ನೋರು ತೆರಿಗೆ ಕಟ್ಟೋದು. ಇಲ್ಲಾಂದ್ರೆ ಅವರು ತೆರಿಗೆ ಕಟ್ಟಲ್ಲ. ಒಟ್ಟಲ್ಲಿ ಇಡೀ ತಾಲೂಕಲ್ಲಿ ಗ್ರಾಮ ಅಭಿವೃದ್ಧಿಗಳಾಗಬೇಕು ಅಂತ ನೀವು ಹೇಳ್ತಾರೆ. ಹೌದು, ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ತರ ಕುಗ್ರಾಮ ಇನ್ನೂ ಬೇಜಾನಿದೆ. ಹೌದು, ಅದು ಬೆಳಗ್ಗೆ ಬಂದಿಲ್ಲ. ನರಸೀಪುರ ಕ್ಷೇತ್ರದಲ್ಲಿ ಮೊದಲನೇದೇ ನಮ್ದು. ಆಮ್ಲೆಟ್ ವಿಲೇಜ್ಗೆ ಸೇರಿರೋದ್ರಿಂದ ಮೊದಲನೇದೇ ನಮ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.